ನಮಸ್ಕಾರ ಗುರು, ಎಲ್ರಿಗೂ ಮತ್ತೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಿ ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಸಂಜೆ ಊರಿಗೆ ಹೋಗೋಣ ಅಂತ ಹೊರಟೆ. ಅವಾಗಲೂ ಊರಿಗೆ ಬಸ್ಸಲ್ಲಿ ಹೋಗ್ತಿದ್ದೆ ನಾನು. ಈ ಸಲ ಟ್ರೈನಲ್ಲಿ ಹೋಗೋಣ ಅಂತ ಟ್ರೈ ಮಾಡಿದೆ. ಟ್ರೈನಲ್ಲಿ ಸೀಟ್ ಸಿಗದೆ ಇರೋ ಕಾರಣ ಆಚೆ ಡೋರ್ ಹತ್ರ ಕೂತ್ಕೊಂಡು ಬಂದೆ. ಟ್ರೈನಲ್ಲೂ ಇಷ್ಟೊಂದು ಜನ ಇರ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಇನ್ಮೇಲೆ ಬಸ್ಗೆ ಬರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಸೀದಾ ಬಂದು ಯಡಿಯೂರು ಸ್ಟಾಪಲ್ಲಿ ಇಳಿದು ನನ್ನ ತಮ್ಮಂಗೆ ಬರೋಕ್ಕೆ ಹೇಳಿದ್ದೆ. ನಾನು ಹೋಗೋಷ್ಟರಲ್ಲಿ ಅವನು ಬಂದ. ನನ್ನ ತಾತನ ಕರ್ಕೊಂಬಂದಿದ್ದ. ಮಸಾಲೆ ತಿನ್ಕೊಂಡು ಸೀದಾ ಊರ ಕಡೆ ಹೋಗೋಣ ಅಂತ ಹೊರಟು. ಹೋಗ್ಬೇಕಾದ್ರೆ ನನ್ನ ಕೈಗೆ ಗಾಡಿ ಓಡ್ಸೋಕೆ ಕೊಟ್ಟಿದ್ದ. ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು. ಹೆಂಗೋ ಊರ ಕಡೆ ಹೋಗೋಣ ಅಂತ ಹೊರಟು. ಹೋಗ್ತಿದ್ದಂಗೆ ಅಮ್ಮ ಮುದ್ದೆ ಬಸ್ಸಾರು ಮಾಡಿದರು. ಊಟ ಮಾಡಿ ಅದಾದಮೇಲೆ ನಮ್ಮ ನಾಯಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ನಾನು ಬಂದಿರೋ ಕಾರಣಕ್ಕೆ. ಅದನ್ನೊಂಚೂರು ಮಾತಾಡಿಸ್ಕೊಂಡು ಹಂಗೆ ವಾಕ್ ಮಾಡ್ತಾ ಇರಬೇಕಾದ್ರೆ ಅಮ್ಮ ಇಲಿ ಬಂದೈತೆ ಬಾಯಿಲಿ ಅಂತ ಕರೀತು. ಇನ್ನೇನು ಮಲ್ಕೋಬೇಕು ಅನ್ನೋ ಟೈಮ್ಗೆ ಒಳ್ಳೆ ರೋದನೆ ಕೊಡ್ತಪ್ಪ ಇಲಿ. ಅದನ್ನು ಹಿಡಿದು ಈ ಚೀಲಕ್ಕೆ ತುಂಬಿಸೋ ಅಷ್ಟರಲ್ಲಿ ನಮಗೆ ಸಾಕಾಗೋಗಿತ್ತು. ಕಡೆ ಇರೋ ಸಾಮಾನೆಲ್ಲ ಕಿತ್ತು, ಮೋಸ್ಟ್ಲಿ ಅದು ನಮ್ಮನ್ನ ಮನೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ಬಂದಿತ್ತು ಅನಿಸುತ್ತೆ. ಎಲ್ಲ ಕ್ಲೀನ್ ಮಾಡೋಕ್ಕೆ ಬೇರೆ ಅದನ್ನು ಹಿಡಿಲೇಬೇಕು ಅಂತ ಡಿಸೈಡ್ ಮಾಡಿ ಎಲ್ಲ ಫುಲ್ಲು ತೆಗ್ದು ಒಗ್ದು ಹೆಂಗೋ ಕಡೆಗೆ ಫೈನಲಿ ಅದನ್ನು ಚೀಲದೊಳಗಡೆ ಲಾಕ್ ಮಾಡಿಕೊಂಡು ಓಪನ್ ಮಾಡು.